ಬಕೀಟ್ ಹಿಡಿಯೋದು ಅಂತಾರಲ್ಲ, ಏನ್ ಹಂಗಂದ್ರೆ ಗುರು ನನ್ ಮಗ ದೊಡ್ಡ ಬಕೀಟು ಗುರು, ಅವನು ಬಕೀಟ್ ಹಿಡಿದೇ ಅವ್ನ್ ಕೆಲಸ ಮಾಡಿಸ್ಕೊ. ಏನ್ ಬಕೀಟ್ ಹಿಡಿಯೋದು ಅಂದ್ರೆ, ಬಕೀಟ್ ಹಿಡಿಯೋದು ಅಂದ್ರೆ ಏನಪ್ಪಾ ಅಂತಂದ್ರೆ ಅವ್ನ ಅವ್ರ ನೈಸ್ ಮಾಡಿ ಕೆಲಸ ಮಾಡಿಸ್ಕೊಂಡ ಅಂತ ನಮ್ಮ ಮಂಜು ಹೇಳಿದ್ರು ನನ್ ಜೊತೆ. ಈಗ ಆದ್ರೆ ಆಕ್ಚುಲಿ ಬಕೀಟ್ ಅನ್ನೋ ಪದನ ಯಾಕೆ ಬಂತ ಅಲ್ಲಿಗೆ, ಬಕೀಟ್ ಹಿಡಿಯೋದು ಅನ್ನೋ ಪದನ ಯಾಕೆ ಬಂತು? ಯಾಕೆಂದ್ರೆ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷ್ ಅಲ್ಲಿ ಇಲ್ಲಿ ಎಲ್ಲ ಬರೋರಲ್ಲಪ್ಪ, ಮೀಟಿಂಗ್ ಮಾಡ್ಕೊಂಡ್ ಬರೋರು, ನೋಡ್ಕೊಂಡ್ ಬರೋರು, ಎಲ್ಲಾ ಕಡೆನೂ ಟಾಯ್ಲೆಟ್ ಫೆಸಿಲಿಟಿ ಇರ್ತಿರೋಲ್ಲ. ಸುಸುಗೋಸ್ಕರ ಆದಾಗ ಒಬ್ಬ ಅಸಿಸ್ಟೆಂಟ್ ಇರೋನು ಬಕೆಟ್ ಹಿಡ್ಕೊಂಡು, ಇವನು ಆ ಬಕೆಟ್ ಒಳಗಡೆ ಉಚ್ಚೆ ಒಯ್ಯೋದು ಅನ್ಕಂಡ್ರೆ, ಆ ಬಕೆಟ್ ಒಳಗಡೆ ಉಚ್ಚೆ ಒಯ್ದ್ಮೇಲೆ ಅವನ ಆ ಬಕೆಟ್ ತಗೊಂಡು ಕಲೆಕ್ಟ್ ಮಾಡಿ ಎಲ್ಲ ತಗೊಂಡೋಗಿ ಈಚೆ ಎಸೆಯೋದವನು. ಇವನ್ ಆ ಕಡೆ ಮರೆಯಲ್ಲಿ ನಿಂತ್ಕೊಂಡ್ರೆ ಬಕೆಟ್ ಉಚ್ಚೆ ಒಯ್ಯೋರು. ಸೊ ಇಟ್ಸ್ ಎ ಮೂವಿಂಗ್ ಟಾಯ್ಲೆಟ್. ಅದನ್ನ ಬಕೆಟ್ ಹಿಡಿಯೋದು ಅನ್ನೋದು ಅವ್ರಿಗೆ ವಿಶೇಷವಾದಂತ ಸೌಲಭ್ಯಗಳಿರೋದು ಆಮೇಲೆ ಆ ಬಕೆಟ್ ಹಿಡಿಯೋರ್ಗೆ. ಸೊ ನಮ್ಗೆ ಏನಾರು ಕೆಲಸ ಆಗ್ಬೇಕಾದ್ರೆ ಹೋಗಿ ಬಕೆಟ್ ಹಿಡಿದ್ಬಿಡು ಕೆಲಸ ಆಗೋಗುತ್ತೆ ಅಂತ. ಸೊ ಏನಾರು ಕೆಲಸ ಆಗ್ಬೇಕು ಅಂದ್ರೆ ಅವ್ನ ಅಂತ ಕೆಲಸ ಮಾಡಕ್ಕೂ ರೆಡಿ ಇರ್ಬೇಕು. ಅವ್ನು ಉಚ್ಚೆ ಒಯ್ದ್ರೆ ಅದನ್ನ ಕಲೆಕ್ಟ್ ಮಾಡಿ ಎಸಿ ಅಂತ ಅವ್ನಿಗೆ ಕೆಲಸ ಮಾಡಿದ್ರೆ ನಿಮ್ ಕೆಲಸ ಆಗುತ್ತೆ ಅಂತ ಬಕೆಟ್